ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ಕೆ ವತಿಯಿಂದ CET 2025 ಅಪ್ಲಿಕೇಶನ್ ಫಿಲ್ ಮಾಡಲು ಅಪ್ಲಿಕೇಶನ್ ಲಿಂಕನ್ನು ಕೆ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ನೀವುಗಳು ಯಾರ್ಯಾರು ಈ ವರ್ಷಕ್ಕೆ CET ಎಕ್ಸಾಮ್ ತಗೊಳ್ತಿದ್ದಾರೋ ಕೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ 2025 CET ಅಪ್ಲಿಕೇಶನ್ ಫಿಲ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಇಂಜಿನಿಯರಿಂಗ್, ನೀಟ್, ಆಯುಷ್, ವೆಟರ್ನರಿ, ಆರ್ಕಿಟೆಕ್ಚರ್, ನರ್ಸಿಂಗ್, ಫಾರ್ಮಸಿ ಮತ್ತು ಮುಂತಾದ BPO ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ನೀವು CET ಎಕ್ಸಾಮ್ ಬೇಸ್ ಆಗಿರುತ್ತೆ. ಸೊ ನೀವು ನೀಟ್ ಬರಿತಾ ಇರೋರು ಕೂಡ ನೀವು CET ಬರೆಯೋ ಅವಶ್ಯಕತೆ ಇಲ್ಲ, ನಾನು ಲಾಂಗ್ ಟರ್ಮ್ ತೊಗೊಂಡಿದ್ದೆ ಅಂತ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು CET ಅಪ್ಲಿಕೇಶನ್ ಫಿಲ್ ಮಾಡಲೇಬೇಕಾಗುತ್ತೆ. ಸೊ ನೀವು CET ಅಪ್ಲಿಕೇಶನ್ ಫಿಲ್ ಮಾಡಿದ್ರೇ ನೀವು ಕರ್ನಾಟಕ ಕೋಟಾ ಥ್ರೂ ಮೆಡಿಕಲ್ ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಚೂಸ್ ಮಾಡೋಕ್ಕಾಗುತ್ತೆ, ಇಲ್ಲಕ್ಕೆ ಆಗೋಲ್ಲ. ಸೊ ಪ್ಲೀಸ್ ಸ್ಟೇಟ್ ಲೆವೆಲ್ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದಾಗ CET ಅಪ್ಲಿಕೇಶನ್ ಫಿಲ್ ಮಾಡಲೇಬೇಕು. ಸೊ ನೀವು ಕೂಡ ಗಮನವಿಟ್ಟು ಮಾಡಿ. ಸೊ ನೀವು ಫಿಲ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ನಿಮ್ಮ ಸರ್ಟಿಫಿಕೇಟ್ಗಳು ನಿಮಗೆ ಮ್ಯಾಂಡೇಟ್ರಿ ಆಗಿರುತ್ತೆ, ಅವೆಲ್ಲ ನೀವು ಮೊದಲೇ ರೆಡಿಯಾಗಿ ಇಟ್ಕೊಳ್ಳಿ. ಮಿಸ್ಟೇಕ್ ಮಾಡದೇ ಇರೋ ಥರ ಫಿಲ್ ಮಾಡಿದರೆ ನಿಮಗೆ ಪದೇ ಪದೇ ಟೆನ್ಷನ್ ಇರೋದಿಲ್ಲ. ಅದೇನಂತ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ನೀವು ಇಲ್ಲೋಗಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತಂದು ಕ್ಲಿಕ್ ಮಾಡಿ ನೀವು ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಿ. ಇಲ್ಲಿ ನೀವು KCB ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಫಿಲ್ ಮಾಡಿ. ಇಲ್ಲ ಅಂತಂತಂದು SSLC, ICSC, CBSE ಆಗಿದ್ದರೆ ನೀವು ಇಲ್ಲ ಅಂತ ಸೆಲೆಕ್ಟ್ ಮಾಡಿ, CBSE, ICSC ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಬೇಸ್ಡ್ ಆನ್ ದಟ್ ಕೊಡಿ. UID, ಸ್ಟೂಡೆಂಟ್ UID ಇವೆಲ್ಲ ಕೊಟ್ಟು ನೀವು ವೆರಿಫೈ ಮಾಡಿದ್ಮೇಲೆ ನಿಮಗೆ ಫ್ಲೋ ಚಾರ್ಟ್ ತೋರಿಸ್ತೀನಿ. ಈ ವರ್ಷ ಫ್ಲೋ ಚಾರ್ಟ್ ಒಂದು ಹೊಸದಾಗಿ ರಿಲೀಸ್ ಮಾಡಿದ್ದಾರೆ CET ಕಡೆಯಿಂದ. ಹೆಂಗೆ ವರ್ಕ್ ಆಗುತ್ತೆ ಅಂತಂದು, ಫಸ್ಟು ರಿಜಿಸ್ಟ್ರೇಷನು 23 ಜನವರಿ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟು ಫೆಬ್ರವರಿ 18ರವರೆಗೂ ಇದೆ. ಫೀ ಪೇಮೆಂಟ್ಗೆ ಲಾಸ್ಟ್ ಡೇಟು ಫೆಬ್ರವರಿ 20 ಇದೆ. ಫಸ್ಟ್ ನೀವು KA ವೆಬ್ಸೈಟಲ್ಲಿ cet.online.karnataka.government.in KAದಲ್ಲಿ ಲಾಗಿನ್ ಆದಮೇಲೆ ನೀವು ಫಸ್ಟ್ ಏನೇನು ಮ್ಯಾಂಡೇಟರಿ ಇರಬೇಕಂದ್ರೆ ನಿಮ್ಮ ಹತ್ರ 10th ಮಾರ್ಕ್ಸ್ ಕಾರ್ಡು ಟು ಎಂಟರ್ ದ ಕರೆಕ್ಟ್ ರಿಜಿಸ್ಟರ್ ನಂಬರ್, ಆಮೇಲೆ ನಿಮಗೆ ಸ್ಕ್ಯಾನ್ಡ್ ಇಮೇಜ್ ಫೋಟೋಗ್ರಾಫ್, ಲೇಟೆಸ್ಟ್ ಫೋಟೋಗ್ರಾಫು, ಈ ರೀಸೆಂಟಾಗಿ ಫೋಟೋಗ್ರಾಫ್ ತೊಗೊಂಡಿರೋ ಒಂದು ಇಮೇಜ್ ಸ್ಕ್ಯಾನ್ ಇರಬೇಕು, ಮತ್ತು ಸಿಗ್ನೇಚರ್ JPG ಫಾರ್ಮೇಟಲ್ಲಿ ಇರಬೇಕು. ಇವೆರಡನ್ನೂ ನೀವು ಮೊದಲೇ ರೆಡಿ ಇಟ್ಕೊಂಡಿರಬೇಕು. ನೆಕ್ಸ್ಟು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್, ಇವೆಲ್ಲ ಅಪ್ಲೈ ಆದರೆ ಇವೆಲ್ಲ ಬೇಕು. ಕಾಸ್ಟ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, 370J ಹೈದರಾಬಾದ್ ಕರ್ನಾಟಕ ಆಗಿದ್ದರೆ 371J, ಮತ್ತು ಅವೆಲ್ಲ ಎಲ್ಲದರ RD ನಂಬರ್ ಬೇಕು. ಅದಕ್ಕೆ ಎಲ್ಲದ್ರದ್ದು ಒಂದು ಕಾಪಿ ಇದ್ದರೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ CET 2025 ಆನ್ಲೈನ್ ಅಪ್ಲಿಕೇಶನಲ್ಲಿ ಹೋಗಿ ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ನ್ಯೂ ಯೂಸರ್ ಅಂತ ನಾನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಹೇಳಿದ್ನಲ್ಲ, ಆ ಥರ ಕ್ಲಿಕ್ ಮಾಡಿ. ನೆಕ್ಸ್ಟು ಎಲ್ಲ ಇನ್ಫಾರ್ಮೇಷನ್, ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ಮ್, ಮೊಬೈಲ್ ನಂಬರು, ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಫಸ್ಟು. ಸೊ ನ್ಯೂ ಯೂಸರ್ ತಾನೆ, ನ್ಯೂ ಯೂಸರ್ಗೋಸ್ಕರ ಇವೆಲ್ಲ ಮಾಡಬೇಕಾಗುತ್ತೆ. ಆಮೇಲೆ ಫೋಟೋ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ OTP ಬರುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಂಡಿಡೇಟ್ ತಮ್ಮದೇ ಮೊಬೈಲ್ ನಂಬರ್ ಕೊಡಬೇಕು. ಬೇರೆ ಯಾವುದೋ ರ್ಯಾಂಡಮ್ ನಂಬರ್, ತಪ್ಪು ನಂಬರ್ ಕೊಟ್ಟರೆ ನಿಮಗೆ ಇಶ್ಯೂ ಆಗುತ್ತೆ. ಯಾಕಂದರೆ OTP ಸಬ್ಮಿಟ್ ಮಾಡೋಕ್ಕಾಗಲ್ಲ, ನಿಮಗೆ ಲಾಗಿನ್ ID ಕ್ರಿಯೇಟ್ ಆಗೋಲ್ಲ. ಸೊ ಇದೆಲ್ಲ ಕೊಟ್ಟ ಮೇಲೆ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆದಮೇಲೆ ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ನಂಬರ್ ಮತ್ತು ಯೂಸರ್ ID ಬರುತ್ತೆ ಮೊಬೈಲ್ ನಂಬರ್ಗೆ. ಅದು ಸ್ಕ್ರೀನರ್ ಮೇಲೂ ಬರುತ್ತೆ, ಬಟ್ ನಿಮ್ಮ ಮೊಬೈಲ್ ನಂಬರ್ಗೂ ಬರುತ್ತೆ. ಆ ಕಾಪಿನ ಇಟ್ಕೊಂಡಿರಿ. ನೆಕ್ಸ್ಟು ಪ್ರೊಸೀಡ್ ಟು ಲಾಗಿನ್ ಆಗಿ ನಿಮ್ಮ ಯೂಸರ್ ID, ಪಾಸ್ವರ್ಡ್ ಮತ್ತು OTP ಸಬ್ಮಿಟ್ ಮಾಡಿ ಲಾಗಿನ್ ಆಗಿ ಬೇರೆ ಟ್ಯಾಬ್ ಡೀಟೇಲ್ಸಲ್ಲಿ ಫಿಲ್ ಮಾಡಬೇಕು. ಜನರಲ್ ಡೀಟೇಲ್ಸು, ನಿಮ್ಮ ಎಲಿಜಿಬಿಲಿಟಿ, ರಿಸರ್ವೇಷನ್ ಯಾವುದನ್ನು ಇದ್ದರೆ ಕ್ಯಾಸ್ಟ್ ರಿಸರ್ವೇಷನ್, ಇನ್ಕಮ್ ರಿಸರ್ವೇಷನ್ನು, 371, ಆಮೇಲೆ ನಿಮ್ಮ ರೂರಲ್ ಸರ್ಟಿಫಿಕೇಟು, ಇವೆಲ್ಲ ಎಲಿಜಿಬಿಲಿಟಿಯಲ್ಲಿ ನೀವು ಮೊದಲೇ ಫಿಲ್ ಮಾಡಿ. ಇಲ್ಲಾಂದರೆ ಪರವಾಗಿಲ್ಲ, ಬಟ್ ನೀವು ಫಿಲ್ ಮಾಡದೆ ಆಮೇಲೆ ಲಾಸ್ಟಲ್ಲಿ ಮಾಡೋಕ್ಕೆ ಹೋದರೆ ತುಂಬ ದೊಡ್ಡ ಪ್ರಾಸೆಸ್ ಇದೆ. ಆಮೇಲೆ ಎಷ್ಟೋ ಸಲ ಆಗೋದು ಇಲ್ಲ, ನೀವಲ್ಲಿ ವೆರಿಫಿಕೇಷನ್ ಟೈಮಲ್ಲಿ ಕೊಡಬೇಕಾಗುತ್ತೆ. ಸೊ ಬೆಟರ್ ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಇದೆ, ರೂರಲ್ ಸರ್ಟಿಫಿಕೇಟ್ ಚೆಕ್ ಮಾಡಿ. ಇನ್ಕಮ್ ಸರ್ಟಿಫಿಕೇಟ್ದು ಇದನ್ನು RD ನಂಬರ್ ಎಲ್ಲ ಕರೆಕ್ಟ್ ಎಂಟ್ರ್ ಮಾಡಿ, ಕ್ಯಾಸ್ಟ್ ಸರ್ಟಿಫಿಕೇಟು ಮಾಡಿ. ಆಮೇಲೆ ನಿಮ್ಮ ಸ್ಟಡಿ ಡೀಟೇಲ್ಸ್, ನಿಮ್ಮ 10th ಸ್ಟ್ಯಾಂಡರ್ಡು ಮತ್ತು ನಿಮ್ಮ PUದು ಸ್ಟಡಿ ಡೀಟೇಲ್ಸ್ ಎಲ್ಲ ಕೊಡಿ. ಆಮೇಲೆ ನೀವು NRI ಅವಾರ್ಡ್ ಆಗಿದ್ದರೆ ಫಾರಿನ್ ರಿಟರ್ನ್ ಅದ್ರದ್ದು ಕೊಡಿ, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾದ್ದು. ಸೊ ಕೋರ್ಸ್ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಫಿಲ್ ಮಾಡಿ. ನಿಮ್ಮದು ಯಾವ ಇದಕ್ಕೆ ಬರುತ್ತೆ ಅಂತಲೂ, ಲಾಂಗ್ ಟರ್ಮ್ ಆಗಿದ್ದರೆ ಅದಕ್ಕೆ ಕೋಡು,
ಇಲ್ಲ ಫ್ರೆಶರ್ ಆಗಿದ್ರೆ ಅದಕ್ಕೆ ಕೋಡು, ಅವೆಲ್ಲ ಕೋಡ್ನ ಚೆಕ್ ಮಾಡಿಕೊಂಡು ಫಿಲ್ ಮಾಡಿ. ಸೊ ನೆಕ್ಸ್ಟು ಕಾಪಿನ ಒಂದು ಪ್ರಿಂಟೌಟ್ ಮಾಡ್ಕೊಂಡು ಇದೆಲ್ಲ ಫಿಲ್ ಮಾಡಿದ್ಮೇಲೆ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ರಿಸರ್ವ್ಡ್ ಕ್ಯಾಟಗರಿ, ಆ್ಯನ್ಯುವಲ್ ಇನ್ಕಮ್ಮು, 371J, ಕನ್ನಡ ಮೀಡಿಯಮ್ಮು, ರೂರಲ್ ಸರ್ಟಿಫಿಕೇಟು, ಸ್ಪೆಷಲ್ ಕ್ಯಾಟಗರಿ, PWD ಇವೆಲ್ಲ ಇದ್ದರೆ ಅವೆಲ್ಲ ನೀವು ಚೆಕ್ ಮಾಡಿ ಫಿಲ್ ಆಗಿದೆ ಇಲ್ಲ ಅಂತ. ಫಿಲ್ ಆಗಿಲ್ಲ ಅಂದರೆ ಸಬ್ಮಿಟ್ ಮಾಡೋಕೆ ಹೋಗಬೇಡಿ, ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ. ಎಲ್ಲ ಕರೆಕ್ಟಾಗಿದ್ದರೆ ಮತ್ತೆ ಲಾಗಿನ್ ಆಗಿ ವೆರಿಫೈ ಮಾಡಿ OTP ಕೊಟ್ಟು ಡಿಕ್ಲೇರ್ ಮಾಡಿ ಪೇಮೆಂಟ್ ಪ್ರೊಸೀಡ್ ಆಗಿ. ಇಲ್ಲ ಅಂದರೆ ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಇದಾದಮೇಲೆ ಫೈನಲ್ ಪ್ರಿಂಟೌಟ್ ತಗೊಳ್ಳಿ. ಆಮೇಲೆ ಕ್ಲೇಮ್ ಡೀಟೇಲ್ಸಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ನು ತಗೊಳ್ಳಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.